ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ನಾನು ರೋಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡು ಸ್ನಾನ ಮುಗಿಸಿ ಇವತ್ತು ಗುರುವಾರ ಆಗಿದ್ದರಿಂದ ನೀಟಾಗಿ ನೈವೇದ್ಯ ಎಲ್ಲ ಇಕ್ಕಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಆಮೇಲೆ ಟಿಫನ್ಗೆ ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಅಣ್ಣನ ಊರಿಗೆ ಹೋಗಿದ್ರು ನಿನ್ನೆ. ಇನ್ನೇನು ಹಸ್ಬೆಂಡು ಈಗ ಹೊರಗಡೆ ಹೋಗ್ತಿರ್ಲಿಲ್ಲ, ಹಂಗಾಗಿ ಹೋಗಲ್ವೇನೋ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅವ್ರಿಗೂ ಡ್ಯೂಟಿ ಬಂತು, ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ರು. ಪೂಜೆ ಮುಗಿಸ್ಕೊಂಡು ನಾನು ಫಸ್ಟು ರೈಸ್ಗೆ ಇಟ್ಕೊಂಡ್ಬಿಟ್ಟೆ. ರೈಸ್ ಮಾಡಿಕೊಂಡ್ರೆ ಏನಾದರೂ ಮಾಡ್ಕೊಬೋದಲ್ಲ, ಇಲ್ಲ ಗೊಜ್ಜಾದರೂ ಟೊಮೊಟೊ ಗೊಜ್ಜು ಏನೋ ಅರ್ಜೆಂಟಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಕೊಂಡೆ. ಹಸ್ಬೆಂಡ್ ಟೈಮ್ ಆಗೋಯ್ತು ಬಿಡು, ನಾನು ಹೊರಗಡೆ ತಿನ್ಕೊತೀನಿ, ನೀವು ಮಾಡ್ಕೊಳ್ರಿ ಅಂದರು. ಅಪ್ಪಂಗೆ ಫೋನ್ ಮಾಡಿದ್ದೆ, ಅಣ್ಣ ಬರ್ತಿದ್ದಾನ ಏನು ಅಂದ್ಬಿಟ್ಟು. ಇನ್ನೂ ಬಂದಿಲ್ಲ ಅಂತ ಅಂದ್ರಲ್ವ, ಹಂಗಾಗಿ ನಾನು ಮೊಸರೆ ತರಿಸಿದೆ. ಹಸ್ಬೆಂಡು ಹೊರಟು ನನಗೇನು ಟಿಫನ್ ಏನು ಬೇಡ, ನಾನು ಹೊರಗಡೆ ತಿನ್ಕೊತೀನಿ, ನೀನು ನಿಧಾನಕ್ಕೆ ಮಾಡ್ಕೊ, ಅರ್ಜೆಂಟಲ್ಲಿ ಏನು ಮಾಡ್ಕೋಬೇಡ ಅಂತ ಹೇಳಿದ್ರಲ್ಲ. ಹಾಗಾಗಿ ಇನ್ನೇನು ಇರೋಳೊಬ್ಳು, ಅಣ್ಣ ಬಂದರೆ ನೋಡೋಣ ಅಡುಗೆನೇ ಮಾಡಿಕೊಟ್ರಾಗುತ್ತೆ ಅಂದ್ಬಿಟ್ಟು ಮೊಸರು ತರಿಸ್ಕೊಂಬಿಟ್ಟೆ. ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ, ಸಾಕು ರೈಸ್ ಇದೆಯಲ್ವ ಅಂದ್ಬಿಟ್ಟು ಅದು ಕೂಡ ರೆಡಿ ಆಯಿತು. ಮತ್ತು ಸಾಂಬಾರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಹಾಲು ಸಾಂಬಾರು ಮಾಡಿಟ್ಕೊಂಡೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ನಮ್ಮ ಅಮ್ಮ ಅವ್ರ ಮನೆ ಕಡೆ ಹಾಲು ಬಜ್ಜಿ, ಹಾಲು ಸಾಂಬಾರು ಈ ಥರ ಕರಿತೀವಿ. ಅದು ರೆಸಿಪಿ ಕೂಡ ನಾನು ಏನಾಗಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತೇನಿಲ್ಲ ಫ್ರೆಂಡ್ಸ್, ಒಂದು ಖುಷಿ ವಿಚಾರ ಹೇಳಬೇಕಾಗಿತ್ತು, ಅದಕ್ಕಾಗಿ ನಿಮ್ಮ ಜೊತೆ ಸಿಕ್ಕಿದ್ದೀನಿ. ಇವತ್ತು ಪೂಜೆನೂ ಕೂಡ ಬೇಗನೆ ಎದ್ದು ಮುಗಿಸ್ಕೊಂಡೆ. ಅಂದರೆ ಡೈಲಿ ಪೂಜೆನೂ ಮಾಡ್ಕೊತಿದ್ದೆ ಬಿಡಿ ಡೈಲಿ. ಇವತ್ತು ತುಂಬ ಖುಷಿ ಆಗ್ತಿದೆ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಇಲ್ಲದಲೆ ಇದು ಸಾಧ್ಯನೇ ಇರಲಿಲ್ಲ. ಇಷ್ಟೆಲ್ಲ ಇವತ್ತಿಂದು ದಿವಸ ಈ ಥರ ಎಲ್ಲ ನಡೀತಾ ಇದೆ. ಖುಷಿ ವಿಚಾರ ಹೇಳೋದಕ್ಕೆ ಮೊದಲು ಆಲೆ 10 ಗಂಟೆ ಆಗಿದೆ ಫ್ರೆಂಡ್ಸ್. ಹಂಗಾಗಿ ನಾನು ಸ್ವಲ್ಪ ಟಿಫನ್ ತಿನ್ಕೊಂಡು ಪಾಪುನು ಫ್ರೆಶ್ ಅಪ್ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ. ಅಷ್ಟೊತ್ತಿಗೆ ನೀವು ನಾನು ಬೆಳಗ್ಗೆಯಿಂದ ನನ್ನ ರೋಟೀನ್ ಹೇಗಿತ್ತು ಏನು ಸ್ವಲ್ಪ ಕ್ಲಿಪ್ಪಿಂಗು ಶೇರ್ ಅಂದರೆ ತೊಗೊಂಡಿದ್ದೀನಿ. ಸಾಂಬಾರು ಮಾಡಿದ್ದು, ಪೂಜೆ ಮಾಡಿದ್ದೆಲ್ಲ ಶೇರ್ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನೋಡಿಕೊಂಡು ಬನ್ನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಒಂದು ಖುಷಿ ವಿಚಾರ ಹೇಳಬೇಕು ನಿಮಗೆ. ನೀವು ತುಂಬ ಸಪೋರ್ಟ್ ಕೊಟ್ಟಿದ್ದೀರ, ಹಂಗಾಗಿ ನಿಮ್ಮ ಜೊತೆನೇ ಫಸ್ಟು ಶೇರ್ ಮಾಡ್ಕೊಬೇಕಾ ವಿಚಾರನ. ಫಸ್ಟು ಇದೆಲ್ಲ ನೋಡ್ಕೊಬನ್ನಿ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಅದ್ರ ಬಗ್ಗೆ ನೈಟು ಬೇಗ ಮಲಗಿದ್ರಿಂದ ಬೇಗ ಸ್ವಲ್ಪ ಎಚ್ಚರ ಆಯಿತು. ಗುರುವಾರ ಆಗಿದ್ದರಿಂದ ಪೂಜೆನೂ ಕೂಡ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಹೊಡ್ಕೊಂಡು ನೀಟಾಗೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಹೂವನು ಕೂಡ ಕಟ್ಕೊಂಡಿದ್ದೆ. ತೊಗೊಂಡಿದ್ನಲ್ಲ ಅವತ್ತು ಸ್ವಲ್ಪ ಕಟ್ಟಿ ಕಳ್ಸಿದ ಮೇಲೆ ಹಾಕಿ ಮಿಕ್ಕಿದ್ದಂಗೆ ಮಡಗಿದೆ. ಇನ್ನೊಂದು ಸ್ವಲ್ಪ ಕಟ್ಕೊಂಡು ದೇವ್ರಿಗೆಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡೆ. ರಾಘವೇಂದ್ರ ಸ್ವಾಮಿ ಹೊರಾಗಿರೋದ್ರಿಂದ ಅವ್ರಿಗೆ ಹಾಲನ್ನು ನೈವೇದ್ಯಕ್ಕೆ ಅಂತ ಇಟ್ಟು 2 ದೀಪ ಹಚ್ಚಿ ನೀಟಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ನಾನು ನೈಟೇ ಹಾಲನ್ನ ನೀಟಾಗಿ ಕಾಯಿಸಿ ಒಂದು ಆದಮೇಲೆ ಫ್ರಿಜ್ಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ. ಆದಮೇಲೆ ನಾನು ಒಂದು ಸ್ಟೀಲ್ ಗ್ಲಾಸ್ ಕಂಟೈನರ್ಗೆ ಹಾಕಿ ನಾನು ಸ್ಟೋರ್ ಮಾಡಿ ಅರ್ಧದಷ್ಟು ಆಗಿದೆ ಹಾಲೆ. ಆದಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಎಪ್ಪಿಗೆ ಅಂತ ಇಟ್ಕೊಂಡ್ಬಿಡೋಣ. ಅದು ಎಪ್ಪ ಹಾಕ್ಬಿಟ್ಟು ಅದನ್ನ ಸೈಡಲ್ಲಿ ಒಂದು ಪಕ್ಕಕ್ಕೆ ಇಟ್ಬಿಟ್ರೆ ಅದು ಸಂಜೆ ಅಷ್ಟೊತ್ತಿಗೆ ಎಪ್ಪಾಗಿ ಮೊಸರಾಗಿಬಿಡುತ್ತೆ. ಆವಾಗ ನಾಳೆ ಬೆಳಗ್ಗೆಗೆ ಮಾಡ್ಕೊಳ್ಳೋದಕ್ಕೆ ಹುಳಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ವ. ಮೊಸರು ಹುಳಿ ಬಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಬರೋದಕ್ಕೆ ಸರಿ ಹೋಗುತ್ತೆ. ಅದು ಎರಡೂ ಕೂಡ ಎತ್ತಿಟ್ಟು ಪಕ್ಕಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಹಾಲು ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ರುಬ್ಕೋಬೇಕಲ್ವ, ಹಂಗಾಗಿ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಸ್ವಲ್ಪ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ. ತೆಂಗಿನಕಾಯಿ, ಕಡಲೆ, ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನಾನು. ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಫೈನ್ ಪೇಸ್ಟ್ ಮಾಡ್ಕೊಬಿಟ್ರೆ ಅದು ನಮ್ಮ ಬಾಯಿಗೆ ಅಷ್ಟು ತರ್ತರಿಯಾಗಿ ಸಿಗೋದಿಲ್ಲ. ಹಂಗಾಗಿ ನಾನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು ತಪ್ಪಲೆ ಎಲ್ಲ ಕಾಯ್ದ ಮೇಲೆ ಎಣ್ಣೆ ಬಿಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರು. ಅದೆಲ್ಲ ಆದಮೇಲೆ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಮಸಾಲೆನ ಬೇಯಿಸ್ಕೊಬಿಡೋಣ. ಅದು ಹಾಲು ಸಾಂಬಾರಿಗೆ ಮಸಾಲೆನ ಚೆನ್ನಾಗಿ ಬೇಯಿಸೋದ್ರಿಂದ ಹಾಲು ಹಾಕಿದ್ಮೇಲೆ ಅಷ್ಟು ಬೇಯಿಸೋಷ್ಟು ಅವಶ್ಯಕತೆ ಇರಲ್ಲ. ನಾವು ಮಸಾಲೆನೇ ಕೂಡ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಆದಮೇಲೆ
ಹಾಲು ಹಾಕ್ಕೋಬೋದು. ನೋಡಿ 1 ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಸಾಂಬಾರು ಗಟ್ಟಿಗೆ ತಿಕ್ನೆಸ್ ಆಗಿರಲಿ ಅಂದ್ಬಿಟ್ಟು, ತುಂಬ ಹಾಲು ತೆಳ್ಳಗಿರುತ್ತೆ, ನೀರು ತೆಳ್ಳಗಿರುತ್ತಲ್ವ, ಹಂಗಾಗಿ ಒಂದು ಅರ್ಧ ಇಲ್ಲ 1 ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ. ನಾನು ಒಂದು 1/4 ಲೀಟ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಲನ್ನ ಹಾಕ್ಕೊಂಡಿದ್ದೀನಿ. ನಾನು ಅಣ್ಣ ಮತ್ತು ಹಸ್ಬೆಂಡ್ ಇಬ್ಬರು ಇರ್ತಾರೆ ಅಂತ ನಾನು ಅದ್ರ ತುಂಬ ಮಾಡಿಕೊಂಡೆ. ಇಬ್ಬರು ಬರಲಿಲ್ಲ ಊಟಕ್ಕೆ, ಸುಮ್ಮನೆ ನಾಳೆ ಬೆಳಗ್ಗೆಗೆ ಅದೇ ವೇಸ್ಟ್ ಆಗುತ್ತೆ. ಆದಮೇಲೆ ಒಂದು 1/4 ಲೀಟ್ರಷ್ಟು ಮೊಸರು ಒಂದು ಅರ್ಧ ಲೀಟ್ರ್ ತರಿಸಿದೆ, ಅದು 1/4 ಲೀಟ್ರ್ ಹಾಕಿ ಇನ್ನು 1/4 ಲೀಟ್ರ್ ಎತ್ತಿಕ್ಕಿದೆ. 1/4 ಲೀಟ್ರು ಮೊಸರಿಗೆ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 2-3 ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡು, ಇಷ್ಟೇ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ತಿಂದಿದ್ದಷ್ಟೇ. ಅದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ. ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಸಪೋರ್ಟು ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನನ್ನ ವ್ಯೂವರ್ಸ್ಗೆ, ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಇಡೀ ಫ್ಯಾಮಿಲಿಗೆ, ಈ ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ, ನಮ್ಮ ಫ್ಯಾಮಿಲಿ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನನ್ನ ತಂಗಿದಿರು, ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಇಡೀ ಫ್ಯಾಮಿಲಿ, ನಾನು ಯಾರ್ಯಾರಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಅಷ್ಟು ಜನ ಯಾರು ನೋಡ್ತಿದ್ದಾರೆ ಫುಲ್ಲು ನನ್ನ ಫ್ಯಾಮಿಲಿಗೆ. ಹಸ್ಬೆಂಡ್ ಮನೆ ಕಡೆ ಇನ್ನೂ ಅಷ್ಟು ನಾನು ಪಬ್ಲಿಷ್ ಮಾಡಿಲ್ಲ. ನಾನು ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ನಮ್ಮ ಅತ್ತೆ ಮಾವಂಗೆ ಗೊತ್ತು. ಆದಮೇಲೆ ನಮ್ಮ ನಾದಿನಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೆ ಗೊತ್ತು. ಇಷ್ಟು ಜನಕ್ಕೆ ನನ್ನ ಫ್ಯಾಮಿಲಿ ಕಡೆಯಿಂದ ಗೊತ್ತಿರೋದು, ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಗೆ ಇಷ್ಟೇ ಜನ ಗೊತ್ತಿರೋದು. ಇನ್ನು ಅಮ್ಮನ ಮನೆ ಕಡೆ ಅಂದರೆ ನಮಗೆ ಯಾರು ಬೇಗ ಅಂದರೆ ನಮಗೆ ಜಾಸ್ತಿ ಬೇಕಾಗಿರೋರು ಇದ್ದಾರೆ, ಅಂದರೆ ದೂರದ ಸಂಬಂಧ ಅನ್ನೋದಕ್ಕಿಂತ ಹತ್ತಿರದಲ್ಲಿ ನಾವು ಯಾರ್ಯಾರನ್ನ ಭಾವಿಸ್ತೀವಿ, ಜಾಸ್ತಿ ಕನೆಕ್ಟಿವಿಟಿ ಇಟ್ಕೊಂಡಿರ್ತೀವಿ ಅಂಥವ್ರಿಗೆ ಗೊತ್ತು. ಅಮ್ಮಂಗೆ, ಅಪ್ಪಂಗೆ, ಅಣ್ಣ, ಈಗ ನಮ್ಮ ಬಿಂದು, ನಮ್ಮ ಅತ್ತೆಗೆ, ನಮ್ಮ ಅಜ್ಜಿ ಮನೆ ಕಡೆ, ನಮ್ಮ ಆಂಟಿಗೆ, ನಮ್ಮ ಮಾಮದಿರಿಗೆ, ಇಷ್ಟು ಜನಕ್ಕೆ ಈ ಸರೌಂಡಿಂಗು, ನಮ್ಮ ಮಾಮನ ಮಕ್ಕಳಿಗೆ, ಸೊಸೆದಿರಿಗೆ ಇಷ್ಟು, ಮತ್ತು ಊರಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ, ಅವ್ರಿಗೆ ಫಸ್ಟು ಮಾಡಿದ್ದು. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ವೀಡಿಯೋ ಯಾವಾಗ ಬರುತ್ತೆ ಅಂತ ಕಾಯೋದು ಅಂದರೆ ನನಗೆ ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವರಂತೂ ನನ್ನ ವೀಡಿಯೋ ಯಾವಾಗ ಹಾಕ್ತಾಳೆ, ಆಯಿತು ಬಿಡು ಅಲ್ಲಿಡು, ಅಲ್ಲೇ ಪಕ್ಕದಲ್ಲಿಡು, ಹಾಂ ಪ್ಲೇಟ್ ಒಳಿಕೆ ಇಟ್ಕೋ, ನನ್ನ ವೀಡಿಯೋ ಯಾವಾಗ ಹಾಕ್ತಾಳೆ, ಎಷ್ಟೊತ್ತಿಗೆ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಳೆ ಅಂತ ಕಾಯೋದು ಅವರೊಬ್ಬರೇ. ಅಮ್ಮನೂ ಅಂದರು ಕಾಯ್ತಾ ಇರ್ತಾರೆ. ಅಂದರೆ ನಮ್ಮ ಅತ್ತಿಗೆ ನೋಡೋದಕ್ಕಿಂತ ಮೊದಲು ನನ್ನ ತಂಗಿದಿರೇ ಜಾಸ್ತಿ ಅಂದರೆ ಅವ್ರು ನಮ್ಮ ಅತ್ತಿಗೆ ಅಂತಾರೆ, ನಾನು ನೋಡೋತ್ತಿಗೆ ಮೊದಲು ಅವ್ರು ನೆಟ್ಟೇ ಉಳಿಸಿರಲ್ಲ, ಎಲ್ಲ ನೋಡಿಬಿಟ್ಟಿರ್ತಾರೆ, ನಿನ್ನ ವೀಡಿಯೋ ಫಸ್ಟು ನೋಡ್ತಾರೆ ಅವರು ಅಂತ ಹೇಳ್ತಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಅವರಿಗೆ ಅಂತಲ್ಲ, ಎಲ್ಲರಿಗೂ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನ ರಿಲೇಟಿವ್, ನನಗೆ ಬೇಕಾಗಿರೋರು, ಮತ್ತು ವ್ಯೂವರ್ಸು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ದೆಲ್ಲ ನಾನು ಇಷ್ಟು ಬೆಳೆಯೋದಕ್ಕೆ ಆಗ್ತಾನೆ ಇಲ್ಲ, ಅಂದರೆ ದೊಡ್ಡ ಮಟ್ಟಕ್ಕೇನು ಹೋಗಿಲ್ಲ. ಇರೋದ್ರಲ್ಲೇ ನಾನು ಇಷ್ಟು ಬೇಗ ರೀಚ್ ಮಾಡಿದ್ದೀನಿ ಅಂದರೆ ಅದು ನಿಮ್ಮ ಆಶೀರ್ವಾದ. ನಿಮ್ಮ ಸಪೋರ್ಟ್ ಇಲ್ದೆಲ್ಲ ನಾನು ಎಲ್ಲೂ ಇದು ಸಾಧ್ಯನೇ ಆಗ್ತಿಲ್ಲ ಅಂತ ಹೇಳ್ಬೋದು. ನಾನು ಕರೆಕ್ಟಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ತಿಂಗಳ ಮೇಲೆ 10 ದಿವಸ ಆಗಿದೆ ಅಷ್ಟೇ. ಅಷ್ಟಕ್ಕೆ ನನಗೆ 1000 ಸಬ್ಸ್ಕ್ರೈಬರ್ಸು ಆಗಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ನನಗೆ ಯಾವತ್ತೂ ಕೂಡ ಕ್ಯಾಮ್ರಾ ಫೇಸ್ ಮಾಡದೇ ಇರೋಳು, ಯಾವತ್ತೂ ಕೂಡ ಒಂದು ಕ್ಯಾಮ್ರಾ ಅಂದರೆ ನನಗೆ ಫೋಟೋನೂ ಕೂಡ ಅಷ್ಟು ಬೇರೆಯವ್ರ ಜೊತೆ ಫಂಕ್ಷನ್ಗಳಲ್ಲಿ ಫೋಟೋನೂ ಕೂಡ ತೆಗೆಸ್ಕೊಳ್ಳೋಕ್ಕೆ ನಾನು ಅಷ್ಟು ಮುಜುಗರ ಪಟ್ಕೊತಿದ್ದೆ. ಅಂಥವಳು ಇವತ್ತು ಕ್ಯಾಮ್ರಾ ಫೇಸ್ ಮಾಡ್ತಾಯಿದ್ದೀನಿ. ಮತ್ತು ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ನಾನು ಕೂಡ ಮುಂದೆ ಬರೋದಕ್ಕೆ ಅರ್ಹಳಿದ್ದೀನಿ ಅನ್ನೋದು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಮ ಸಪೋರ್ಟಿಂದನೇ ಅದು ಸಾಧ್ಯವಾಗಿದ್ದು. ಇನ್ನೇನಿಲ್ಲ ಫ್ರೆಂಡ್ಸ್, ಏನು ಹೇಳಿದ್ರು ಕಡಿಮೆನೇ ನಿಮಗೆ. ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಇನ್ನೂ ಬೆಳೆಸಿ, ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅಂತ ಕೇಳ್ತೀನಿ. ನಾನೇನು ಕೂಡ 1000 ಸಬ್ಸ್ಕ್ರೈಬರ್ಸ್ಗೆ ನಾನೇನು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನೋಡೋಣ, ದೇವ್ರಿಗೆ ಒಪ್ಪಿಸಿದ್ದೀನಿ, ದೇವ್ರಿಗೆ ಪೂಜೆನ ನೆಮ್ಮದಿಯಿಂದ ಪೂಜೆ ಮುಗಿಸ್ಕೊಂಡಿದ್ದೀನಿ. ನನಗಿಷ್ಟೇ ಸಾಕು. ನೋಡೋಣ ಆಮೇಲೆ ಏನು ಮಾಡೋದು ಏನು ಅಂದ್ಬಿಟ್ಟು ಈ ವಿಚಾರ ನಿಮಗೆ ಶೇರ್ ಮಾಡ್ಕೊಬೇಕಾಯಿತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ
ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಗಳು ಆಸೆ ಇದ್ದಿದ್ದು 1,000 ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕಮ್ಮ ಅಂತ ಅಂದರು. ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ ನಾನು. ನಿನ್ನೆ ಮಾತ್ರ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದು, ಪೋಸ್ಟ್ ಮಾಡಿದೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ. ಅದು ಬಿಟ್ಟರೆ ನನ್ನ ಮಗಳಿಗೂ ಕೂಡ ಹೇಳಿಲ್ಲ. ತುಂಬ ಖುಷಿ ಪಡ್ತಾಳೆ ಅವಳು. ತುಂಬ ಆಸೆ ಪಟ್ಟಿದ್ಲು 1,000 ಸಬ್ಸ್ಕ್ರೈಬರ್ಸ್ ಆಗಲಿ ಅಮ್ಮ ನಿಮಗೆ ಅಂತ. ನನ್ನ ಮಗ ತುಂಬ ಸಪೋರ್ಟ್ ಮಾಡಿದ್ದಾನೆ, ನಿಮ್ಮನ್ನ ವೆಲ್ಕಮ್ ಮಾಡ್ತಾನೆ, ನಿಮ್ಮನ್ನ ತಿಂಡಿ ಊಟ ಆಯ್ತಾ ಅಂತ ವಿಚಾರಿಸ್ಕೊತಾನೆ. ಇಷ್ಟೇ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡ್ತಿದೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಇವತ್ತು ಹೇಗೋಗುತ್ತೋ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊತೀನಿ. ಯಾಕಂದರೆ ಮಧ್ಯಾಹ್ನ ಅಡುಗೆನೂ ಕೂಡ ಈಗಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇನ್ನು ಹಸ್ಬೆಂಡ್ ಇಲ್ಲ, ಅಣ್ಣ ಇಲ್ಲ, ಒಬ್ಬಳೇ ಇನ್ನೇನು ವ್ಲಾಗ್ ಮಾಡಲಿ. ಏನಾದರೂ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತೀನಿ. ಮಧ್ಯಾಹ್ನ ಸುಮ್ಮನೆ ಬೇಜಾರಾಗ್ತಿತ್ತು, ಹಂಗಾಗಿ ಅತ್ತೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಿದ್ದೆ. ಹತ್ತಿರ ಇರೋದಕ್ಕೆ ಡೈಲಿ ಹೋಗೋದು ಬರೋದು ಮಾಡ್ತೀವಿ. ದೂರ ಇದ್ದಿದ್ರೆ ಹೋಗೋಕ್ಕಾಗ್ತಿತ್ತಾ? ಹೋಗ್ತೀನಿ, ಒಂದು 10 ನಿಮಿಷನೇ ಕೂತಿರ್ತೀನಿ. ಆಮೇಲೆ ತಿರ್ಗಾ ರಿಟರ್ನ್ ನಮ್ಮ ಮನೆಗೆ ಬಂದುಬಿಡ್ತೀನಿ. ಸುಮ್ಮನೆ ಓಡಾಡ್ಕೊ ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ನನ್ನ ಮಗ ಹೋಗಿದ್ವಿ. ಜಶ್ಮಿಕಾ ಇರೋದ್ರಿಂದ ನನ್ನ ಮಗಂಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಬೇಜಾರು ಕಳೆಯುತ್ತೆ. ಇಬ್ಬರು ಆಟ ಆಡ್ತಾಯಿದ್ರು. ಅಲ್ಲಿ ಈಚೆ ಅಲ್ಲಿ ಅತ್ತೆ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ, ಅಲ್ಲಿ ಹೋಗಿದ್ರು ಇಬ್ರು. ಬೇಡ ಬಂದ್ರಿ, ಅಲ್ಲಿ ಹಾವು ಏನಾದರೂ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಎದುರಿಸೋ ಥರ ಬಂದ್ರಿ ಅಂತ ಕರಿತಾ ಇದೆ. ಹಂಗಾಗಿ ಅವರು ಒಳಗಡೆ ಬಂದಳು ನಮ್ಮ ಜಶ್ಮಿಕಾ. ಆದಮೇಲೆ ನನ್ನ ಮಗ ಬಂದು ಕ್ಯಾಮ್ರಾ ಮುಂದೆ ನೋಡಿ ಅವನು ಏನು ಆ್ಯಕ್ಟಿಂಗ್ ಹೊಡಿತಾನೆ ಅಂದ್ಬಿಟ್ಟು, ಆ್ಯಕ್ಟಿಂಗ್ ರಾಜ ಅವನು. ಅದೆಲ್ಲ ಆದಮೇಲೆ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ ಅಲ್ಲೇ. ಜಶ್ಮಿಕನ ಜೊತೆ ಚೆನ್ನಾಗಿ ಆಟ ಆಡ್ತಾಯಿದ್ದ. ಹೋಗಿ ಅವಳನ್ನಂತೂ ಹಿಂಸೆ ಮಾಡ್ತಾನೆ ಅವನು. ಅತ್ತೆಯರ ಮನೆ ಹತ್ರ ಹೋಗಿದ್ನಲ್ಲ, ಬರ್ತಾ ಅತ್ತೆಯರ ಮನೆ ಹತ್ರನೇ ಇದ್ದೆ. ಇನ್ನೊಂದು ಸ್ವಲ್ಪ ತಿರೋಣ ಅಂದ್ಬಿಟ್ಟು ಅಲ್ಲೇ ಇದ್ದೆ. ಅಣ್ಣ ಫೋನ್ ಮಾಡಿದ್ರು, ಐರನ್ ಬಟ್ಟೆ ಈಸ್ಕೊಬಂದಿದ್ಯಾ, ನಾನು ಊರಲ್ಲೇ ಇರ್ತೀನಿ, ಫ್ರೆಂಡ್ಗೆ ಹೇಳಿರ್ತೀನಿ ಕೊಟ್ಟು ಕಳಿಸೋ ಅವ್ರ ಜೊತೇಲಿ ಅಂತ ಅಂದರು. ಯಾವುದು ಹೇಳ್ತಾರೋ ಗೊತ್ತಿಲ್ಲ. ಇಷ್ಟು ಜೊತೆ ನೀರು ಬೇಕಾ? ನಡಿ ನೀನೇ ಬಿಟ್ಕೊಂಡು ಕುಡಿಯುತ್ತೀಯಲ್ಲ, ಕುಡಿಯೋ. ಇಷ್ಟು ಜೊತೆ ಬಟ್ಟೆ ಇದೆ, ಬಾ ಕೊಡ್ತೀನಿ. ನನ್ನ ಮಗಂಗೆ ನೀರು ಬೇಕಂತೆ. ಇಲ್ಲೇ ಇದೆಯಲ್ಲ. ಅವನಿಗೆ ಲೋಟದಲ್ಲಿ ಅಲ್ಲೆಲ್ಲರ ಅಂತ ಬಿಟ್ಟಿರತ್ತಾವು, ಕುಡಿಯಲ್ಲ ಅವನು, ಗಲೀಜಿರುತ್ತೆ ಅಂತ. ಅದನ್ನ ಚೆಲ್ಬಿಟ್ಟು ಬೇರೆ ಬಿಡಿಸ್ಕೊಂಡು ಕುಡಿತಾನೆ. ನೋಡೋಣ ಯಾವುದು ಕೊಟ್ಟು ಕಳಿಸು ಅಂತಾರೋ ನೋಡ್ತೀನಿ, ಅದನ್ನು ಕೊಟ್ಟು ಕಳಿಸ್ತೀನಿ. ಸೆಕೆ ಅಂದರೆ ಸೆಕೆ ತುಂಬ. ಇನ್ನೊಂದು ಸ್ವಲ್ಪ ತಿರೋಣ ಅಂತ ಹೋದೆ. ಅಣ್ಣ ಫೋನ್ ಮಾಡಿದ್ರಲ್ಲ, ಸುಮ್ಮನೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ತುಂಬ ಬಿಸಿಲಿದೆ ಪಾಪ, ಅವರು ಮಾಡೋಕ್ಕಾಗಲ್ಲ ಐರನ್ನು. ಅಲ್ಲೊಂದು ನಿಮಿಷ ನಿಂತ್ಕೊಂಡು ನೋಡಿಬಿಟ್ರೆ ಅವ್ರ ಕಷ್ಟ ತುಂಬಾ ಇರುತ್ತೆ. ಆಯಿತಾ ಸಕ್ಕ? ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ. ಇನ್ನು ಆಮೇಲೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೋ ಅಂತ ಬೈಕೆ ನಾನು ಬಂದೆ. ನಮ್ಮ ಬಿಂದುಗೆ ಹೇಳ್ಬಿಟ್ಟು, ಅವಳು ಪಾಪುಗೆ ಸರಿ ತಿನ್ನಿಸ್ತಾಯಿದ್ರು, ಹೇಳ್ಬಿಟ್ಟು ಬಂದೆ. ಇನ್ನು ಐರನ್ ಅವ್ರು ಹೊರಟೋಗ್ತಾರೆ, ನಾನು ಹೋಗ್ತೀನಿ ಮನೆ ಹತ್ರ ಅಂತ ಅಂದ್ಬಿಟ್ಟು. ಅವಳು ನಾಳೆ ಪಾಪುದು ಬರ್ಡೇ ಇದೆಯಂತೆ. ಅವಳು ನೋಡೋಣ ಬಳೆ ಶಾಪ್ಗೆ ಹೋಗಬೇಕು ಅಂತ ಹೇಳ್ತಿದ್ಲು. ಏನು ಮಾಡ್ತಾಳೋ ಗೊತ್ತಿಲ್ಲ. ಜಶ್ಮಿಕೂ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದ್ಲು. ನೋಡೋಣ ಅವಳು ಬಂದಮೇಲೆ ಬಿಟ್ಟು ಹೋಗ್ತಾಳ ಅಥವಾ ಕರ್ಕೊಂಡು ಹೋಗ್ತಾಳ, ನಾವು ಹೋಗೋದಾ ಏನೋ ನೋಡೋದು. ಇನ್ನೇನಿಲ್ಲ ಫ್ರೆಂಡ್ಸ್. ಯಾಕಪ್ಪೋದು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಆ ಮಿಷಿನ್ ಮೇಲೆ ಹತ್ತಿದ್ರೆ ಬಿದ್ದರೆ ಏನು ಮಾಡ್ತೀಯಾ? ಹಾಂ, ಹೇಳಿದ ಮಾತು ಕೇಳಲ್ಲ ನೀನು. ಲೋಷನ್ ಹಾಕೊತ ಇದೆಯಾ? ಏನಕ್ಕೆ ಲೋಷನ್ ನಿನಗೆ? ನಿಂದು ಯಾಕೆ? ಮಾಮಂದು. ಮಾಮ ಹೊಡೀತದೆ, ನಂದು ಅಂದರೆ. ಓ ಸರಿನಾ? ಮಾಮಂದು. ಯಾರ್ದು?
ನಿಂದು ಮಮ್ಮು ತಿಂದ್ರ ಅಂತ ಕೇಳಿ ಅದು ಫ್ರೆಂಡ್ಸ್ನೆಲ್ಲ ಮಮ್ಮು ತಿಂದ್ರ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ನೋಡಿ ಆಮೇಲೆ ಮಮ್ಮು ತಿಂದ್ರಾ ಓ ಲೋಷನ್ ಬಾಯ್ ಗುಗ್ಗು ಗುಗ್ಗ ಇದೆಲ್ಲ ಮಾಡಬಾರ್ದು ಬಂಗರಿ ಕೇಳು ಮಮ್ಮು ತಿಂದ್ರಾ ಟೈಮ್ ಆಗಿದೆ ಮಮ್ಮು ತಿಂದ್ರಾ ಆಮೇಲೆ ಆಮೇಲೆ ಸಪೋರ್ಟ್ ಮಾಡಿ ಗುಗ್ಗು ಕಣ್ಮುಚ್ಕೊಂಡ್ಬಿಡ್ತೀನಿ ಗುಗ್ಗುದು ನೋಡೋಣ ಫ್ರೆಂಡ್ಸ್ ಏನು ಬಿಂದು ಬರ್ತಾಳ ಏನು ಮಾಡ್ತಾಳೆ ನೋಡೋದು. ಇನ್ನೇನಿಲ್ಲ, ಬೇಜಾರಾಗ್ತಿದೆ, ಟೈಮ್ ಪಾಸ್ ಮಾಡೋಕ್ಕೆ ಆಗಲ್ಲ. ಬಿಸಿಲು ತುಂಬಾ ಸೆಕೆ ಆಗ್ತಿದೆ. ಒಂದು ದಿವಸ ಮಳೆ ಬಂದು ಹೋಗಿದ್ದೆ ಅಷ್ಟಿರಲಿ, 1-2 ಸೆಕೆಂಡ್ ಮಳೆ ಬಂದು ಹೋಗಿದ್ದು. ಇವತ್ತು ನೋಡಿದ್ರೆ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ, ಇರೋಕ್ಕೆ ಆಗ್ತಾಯಿಲ್ಲ. ಇವತ್ತು ನಾನು ಸೀರೆ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ, ಅಂದರೆ ಸೆಕೆ ಅಲ್ವಾ, ಬೇಡ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಒಂದ್ಸಲಿ ಮನಸ್ಸು ಅನಿಸೋದು. ಇನ್ನೊಂದ್ಸಲಿ ಗುರುವಾರ ಮತ್ತು ನನಗೆ ಖುಷಿ ದಿನ ಇವತ್ತು, ಹಂಗಾಗಿ ಸೀರೆ ಹಾಕ್ಕೊಂಡಿದ್ದೀನಿ. ಖಾಲಿ ಆಗ್ಬಿಟ್ಟೈತೆ ಎಲ್ಲ, ಬಿಡು ಹಾಕ್ತೀನಿ. ಸಾಕು. ಏನು ಮಾಡ್ತೀಯ ಅದು ಆ ತರಿಸಿ? ಇನ್ನು ಕೊಡಲ್ಲ, ಮಾಮ ಬೈಯುತ್ತೆ. ಆದಮೇಲೆ ನನ್ನ ಮಗನೂ ಕೂಡ ಮಲಗಿದ್ದ ಸ್ವಲ್ಪ ಹೊತ್ತು. ಆಮೇಲೆ ಎದ್ದ. ಬಿಂದುನು ಜಶ್ಮಿಕನ್ನ ಬಿಟ್ಟು ಹೋದ್ಲು, ಅವಳು ಬಳೆ ಶಾಪ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಹಂಗಾಗಿ ಆಟ ಆಡಿಸ್ತಾ ಇದ್ದೆ ಅವಳನ್ನು ಕೂಡ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದ. ಇಬ್ಬರು ಆಟ ಆಡ್ತಾಯಿದ್ರು ಪಕ್ಷಿ ನೋಡಿಕೊಂಡು. ಆದಮೇಲೆ ಅಣ್ಣ ಅದೇ ಅವ್ರ ಫ್ರೆಂಡು ಅಂತ ಬರ್ತಾರೆ ಅಂದ್ಕೊಂಡೆ. ಅದಾದಮೇಲೆ ದರ್ಶನ್ ಅಂದ್ಬಿಟ್ಟು ಇವನು ಬಂದ. ಕುಡಿಯಕ್ಕ ಅಣ್ಣನ ಬಟ್ಟೆನ ಅಂತ ಕೇಳ್ದ. ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ದೆ. ಆದಮೇಲೆ ಬರೀ ಏನು ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ, ಏನಿಲ್ಲ. ನಾನು ಹೆಲ್ಮೆಟ್ ತೊಗೊಂಡೋಗೋ ಅಣ್ಣಂದು, ಬರಬೇಕಾದ್ರೆ ಬೇಕಂದರೆ ಕಾರಲ್ಲಿ ಕೊಟ್ಟು ಕಳಿಸಿದ್ರಾಗುತ್ತೆ ಅಂದ್ಬಿಟ್ಟು ಹೆಲ್ಮೆಟ್ ಕೊಟ್ಟು ಕಳಿಸ್ದೆ. ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು, ಎಲ್ಲರೂ ಕೂಡ ಆದಷ್ಟು ಹೆಲ್ಮೆಟ್ ಯೂಸ್ ಮಾಡಿಕೊಂಡೆ ಗಾಡಿ ಓಡಿಸ್ಬೇಕು. ಅಂದರೆ ನಮ್ಮ ಮಾಗಡಿ ಸೈಡು ತುಂಬಾ ಹಳ್ಳ ಕೊಳ್ಳ ಜಾಸ್ತಿ ಇದೆ ಫ್ರೆಂಡ್ಸ್. ಈಗ ಮುಖ ಎಲ್ಲ ತೊಳ್ಕೊಂಡು ಬಂದೆ, ಪೂಜೆ ಮಾಡ್ಕೊಳ್ಳೋಣ ಅಂತ. ಅದೇ 6:30 ಆಗಿದೆ. ನನ್ನ ಮಗ ಏನಾದರೂ ತಿನ್ನಬೇಕು ಅಂತಲೇ, ಹಸ್ಬೆಂಡು ಕೂಡ ಇಲ್ವಲ್ಲ, ನಾನು ಹೊರಗಡೆ ಏನು ತಂದುಕೊಡಲ್ಲ ಈಗ. ಅದಕ್ಕೆ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಏನಾದರೂ ಬೇಕು ಅಂತ ಕೇಳ್ತಾನೆ. ತಗೋ. ದೀಪ ಹಚ್ಚೋಣ, ಸಂಜೆ ಆಗಿದೆಯಲ್ವ, ಹಂಗಾಗಿ ಇನ್ನೊಂದ್ಸಲಿ ದೇವ್ರಿಗೆಲ್ಲ ದೀಪ ಹಚ್ಕೊಡೋಣ ಅನ್ನೋಷ್ಟರಲ್ಲಿ ಅಮ್ಮ ಏನಾದ್ರು ಬೇಕು ತಿಂಡಿ ಅಂತಿದ್ದ. ತಿಂಡಿ ಅಂತ ಕೇಳ್ತಾನೆ ಅವನೀಗ. ಅದಕ್ಕೆ ನಾನೀಗ ಅಂಗಡಿ ಹತ್ರ ಹೋಗಲ್ಲ ಇಷ್ಟೊತ್ತಲ್ಲೆಲ್ಲ, ಹಸ್ಬೆಂಡು ಕೂಡ ಇರಲಿಲ್ವಲ್ಲ, ಹಂಗಾಗಿ ಹಪ್ಳನೇ ಮಾಡ್ಕೊಳ್ಳೋಣ, ತಿಂತಾ ಇರ್ತಾನೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ಸಾಂಬಾರೇನು ಮಾಡೋಂಗಿಲ್ಲ ಫ್ರೆಂಡ್ಸ್. ಎಲ್ಲ ಸಾಂಬಾರೆಲ್ಲ ನಿಮ್ಗೆ ಹೇಳ್ದಂಗೆ ಬೆಳಗ್ಗೆನೇ ಮಾಡ್ಕೊಬಿಟ್ಟಿದೆ. ಈಗ ಏನಿದ್ರು ರೈಸು ಕೂಡ ಇದೆ, ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ಹಸ್ಬೆಂಡು ಆಲ್ಮೋಸ್ಟ್ ಆ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದ ಹಾಲು ತುಂಬ ಗಟ್ಟಿ ಮೊಸರು ಆಗಿಬಿಟ್ಟಿದೆ. ಏನು ಎಪ್ಪು ಹಾಕಿಲ್ಲ, ಏನಿಲ್ಲ, ಬರೀ ಹಾಲು, ಕಾಯಿಸಿರೋ ಹಾಲು ಅಲ್ಲ, ಎಪ್ಪಾಗುತ್ತೆ ಅನ್ನೋದಕ್ಕೆ. ಮಾಮೂಲಿ ಅವಾಗ ತಂದಿದ್ದ ಪಾಕೆಟ್ ಹಾಲು ಇಷ್ಟು ಗಟ್ಟಿ ಬಂದುಬಿಡುತ್ತೆ ನೋಡಿ. ಸಂಜೆ ಅಷ್ಟೊತ್ತಿಗೆ ನನಗೆ ಆಶ್ಚರ್ಯನೇ ಆಗೋಯಿತು. ನಾನು ಇದೇ ಫಸ್ಟು ನೋಡಿದ್ದು, ಅಂದರೆ ಯಾವತ್ತೂ ನೈವೇದ್ಯ ದೇವ್ರಿಗೆ ಅಂತ ಇಟ್ಟಿರಲಿಲ್ಲ ನಾನು. ಇದೇ ಫಸ್ಟು. ನಾನು ಕೂಡ ಹಣ್ಣು ಮನೇಲಿ ಖಾಲಿ ಆಗಿತ್ತು, ಹಂಗಾಗಿ ಹಾಲನ್ನೇ ಇಟ್ಟು ನೋಡೋಣ ಅಂದ್ಬಿಟ್ಟು ನಂದು ಸ್ವಲ್ಪ ಏನೋ ಕೇಳ್ಕೊಳ್ಳೋದಿತ್ತು. ಅದನ್ನು ಕೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾನು ಹಾಲು ಇಟ್ಟಿದ್ದೆ. ಹಾಲು ಮೊಸರು ಆಗೋದ್ರೆ ಅದು ಅಂದ್ಕೊಂಡಿದ್ದು ಆಗೋ ಮೂಮೆಂಟಲ್ಲಿ ಇದೆ ಅನ್ನೋದು ಸೂಚನೆ ಅಂತೆ. ನನಗೂ ಗೊತ್ತಿರಲಿಲ್ಲ, ನನಗೂ ನಮ್ಮ ಬಿಂದುನೇ ಹೇಳಿದ್ದು. ನಾನು ಅದನ್ನು ನೋಡಿ ತುಂಬ ಆಶ್ಚರ್ಯನೇ ಆಗೋಯಿತು. ಹೋಗಲಿ ಬಿಡು, ನಾನು ಮಾಡಿದ ಪೂಜೆನೂ ಕೂಡ ಒಪ್ಕೊಂಡಿದ್ದಾರೆ. ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ ಅದನ್ನು ಶೀಘ್ರವಾಗಿ ನೆರವೇರಿದ್ರೆ ಸಾಕು ಅಂತ ಕೇಳ್ಕೊತೀನಿ.
ಇದೇ ಫಸ್ಟು ನೋಡ್ತಾ ಇರೋದು. ನಾನು ಯಾವತ್ತೂ ನೈವೇದ್ಯಕ್ಕೆ ಅಂತ ದೇವ್ರ ಹತ್ರ ಏನು ಹಾಲನ್ನಾಗಲಿ ಹಣ್ಣನ್ನಾಗಲಿ ಅಥವಾ ಸಪ್ರೇಟಾಗಿ ಒಂದು ದೀಪ ಹಚ್ಚಿ ಯಾವತ್ತೂ ಕೂಡ ಕೈ ಮುಕ್ಕೊಂಡಿರಲಿಲ್ಲ. ಇವತ್ತು ಏನೋ ಮನಸ್ಸಿಗೆ ಅನ್ನಿಸ್ತು, ದೇವ್ರ ಮುಂದೆ 2 ದೀಪ ಹಚ್ಚೋಣ, ಸ್ವಲ್ಪ ಹಾಲನ್ನಾದರೂ ಪರವಾಗಿಲ್ಲ ನೈವೇದ್ಯ ಅಂತ ಇಡೋಣ, ಆದಮೇಲೆ ತುಪ್ಪದ ಆರತಿ ಮಾಡೋಣ ಅಂತ ತುಂಬ ಇಷ್ಟ ಆಯಿತು ಇವತ್ತು. ಹಂಗಾಗಿ ನಾನು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸಂಜೆ ಅಷ್ಟೊತ್ತಿಗೆ ಅದು ಹಾಲು ಹೋಗಿ ಮೊಸರು ಆಗಿಬಿಟ್ಟಿರೋದು ನನಗೆ ಆಶ್ಚರ್ಯನೇ ಅಂತ ಹೇಳ್ಬೋದು. ಅಂದರೆ ರೆಗ್ಯುಲರಾಗಿ ಇಕ್ಕಿ ನೋಡ್ತಾ ಇರೋರಿಗೆ ಅದೇನು ಅಷ್ಟು ಅನಿಸೋದಿಲ್ಲ. ನಾವೆಲ್ಲೋ ಒಂದು ದಿವಸ ಇಟ್ಟು ಆ ಥರ ಮೊಸರು ಎಪ್ಪಾಗಿರೋದು ನೋಡಿ, ಹಾಲು ಕೂಡ ಈ ಥರ ಎಪ್ಪಾಗೋದಕ್ಕೆ ಸಾಧ್ಯನಾ ಇಷ್ಟು ಬೇಗ? ಮಧ್ಯಾಹ್ನದಷ್ಟೊತ್ತಿಗೆ ಆಗಿಬಿಟ್ಟಿರೋದು. ಮಧ್ಯಾಹ್ನ 12:30 1 ಗಂಟೆ ಅಷ್ಟೊತ್ತು ಕಾಲೇ ಕೆನೆ ಕಟ್ಟಿತ್ತು. ನಾನು ಮೇಲೆ ಮಾಮೂಲಿ ಹಾಲಲ್ವಾ ಕೆನೆ ಕಟ್ಟಿದೆ ಅಂದ್ಬಿಟ್ಟು ಸುಮ್ಮನಾದೆ. ಸಂಜೆ ಬಂದು ಸ್ಪೂನ್ ಹಾಕಿ ನೋಡಿದ ತಕ್ಷಣ ಅದು ಕೆನೆನೇ ಅಂದರೆ ಮೊಸರೇ ಆಗಿಬಿಟ್ಟಿದೆ. ತುಂಬಾ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಇನ್ನೇನಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ತೊಗೊಬರ್ತೀನಿ ನಾನು. ಮಾಡಿ ಆಮೇಲೆ ನಾನು ಹೇಳ್ತೀನಿ ಅವ್ರಿಗೆ, ನೀನು ಮಾತಾಡೋದು ನಾನು ಒಬ್ಳಿಗೆ ಅರ್ಥ ಆಗೋದು. ಏನು ಹೇಳ್ದೆ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಫ್ರೆಂಡ್ಸ್ಗೆಲ್ಲ ಮಾತಾಡು. ನೀನು ಏನು ಮಾತಾಡ್ತೀಯ ಮಾತಾಡು, ಹೇಳು. ಹ್ಞೂ 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 ಆಮೇಲೆ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಂತ ಅಂದಿದ್ದ ಅವನು. ಅದು ನಾನೊಬ್ಳಿಗೆ ಅರ್ಥ ಆಗೋದು. ಅವನೇನು ಮಾತಾಡ್ತಾನೆ ಏನು ನಾನೊಬ್ಳಿಗೆ ಅವನು ಮಾತಾಡೋ ಅರ್ಥ ಆಗೋದು. ಯಾರಿಗೂ ಬೇಗ ಅಷ್ಟು ಅರ್ಥ ಆಗಲ್ಲ. ಇನ್ನೇನಿಲ್ಲ ಫ್ರೆಂಡ್ಸ್, ಇಷ್ಟ ಆವಾಗಲೇ ಹೇಳ್ದಂಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್. ಬಾಯ್ 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 ಟಾಟಾ ಸಿ ಯು. ಗುಡ್ ನೈಟ್ ಹೇಳ್ತಾವ ನಾಳೆ. ಟೇಕ್ ಕೇರ್. ಗುಡ್ ನೈಟ್. ನೈಟ್ ಆಗಿದೆಯಲ್ವಾ, ಫ್ರೆಂಡ್ಸ್ಗೆಲ್ಲ ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್. ಗುಡ್ ನೈಟ್.